ದೊಡ್ಡದಾದಂಥ ಲ್ಯಾಂಡನ್ನು ನಿಯರ್ ಬೈ ಯಲಹಂಕ ತಗೊಬಂದಿದ್ದೀನಿ. ಯಲಹಂಕ ಹೆಸರುಘಟ್ಟ ಮಧ್ಯದಲ್ಲಿರುವಂಥ ಲ್ಯಾಂಡ್ ಅಂತ ಹೇಳ್ಬೋದು. ಇಂಡೋ ಗ್ಲೋಬಲ್ ಕಾಲೇಜು ಮೇನ್ ಹೆಸರುಘಟ್ಟ ಉಳಿಚಿಕನಹಳ್ಳಿ ಬಸ್ ಸ್ಟಾಪ್ ದೊಡ್ಡದಾದ ಆಕ್ಚುಲಿ ಇಂಡೋ ಗ್ಲೋಬಲ್ ಮುಂದೆ ಮಲ್ಲಿಗೆ ನರ್ಸಿಂಗ್ ಕಾಲೇಜ್ ಇದೆ ಈ ಹತ್ರದಲ್ಲಿ. ಆಮೇಲೆ ಈಗ ಈ ಅಕಾಡೆಮಿಕ್ ಇಯರ್ ಇಂದ RSS ಸ್ಕೂಲ್ ಓಪನ್ ಆಗಿದೆ ಇಲ್ಲಿ. ಎಲ್ಲ ಒಂದು 500 ಮೀಟರ್ಸ್ ಡಿಸ್ಟೆನ್ಸ್ ಒಳಗಡೆ ಇದೆ. ಏನ್ ಸ್ಟಾರ್ಟ್ ಮಾಡಿದೀನೋ ಮನೆಯಿಂದ ಸ್ಟಾರ್ಟ್ ಆಗಿ ಹೀಗೆ ಮಾವಿನ ಮರ ಇದೆ, ಅಲ್ಲೊಂದು ಕಲ್ಕುಚ್ಚ ಇದೆ, ಅಲ್ಲಿ ಬಾಳೆ ಇದ್ರದಿದೆ, ರೆಡಿಮೇಡ್ ಕಾಂಪೌಂಡ್ ಲಾಸ್ಟ್ ಹಾಕಿದೀನಿ. ಅಲ್ಲಿಂದ ಹಾಗೆ ಬಂದ್ರೆ ಅದ್ರ ಬ್ಯಾಕ್ ಸೈಡ್ ಒಂದು ಕಲ್ಕುಚ್ಚ ಇದೆ, ಇಲ್ಲೊಂದು ಶೆಡ್ ಕಟ್ಟಿದೀನಿ. ಶೆಡ್ ಪಕ್ಕದಲ್ಲೇ ಹಾಗೆ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ. ಶೆಡ್ ನಿಮ್ದೇನಾ? ಆ ಶೆಡ್ ನಮ್ದೆ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಕಲ್ಕುಚ್ಚ ಇದೆ, ಆಮೇಲೆ ಇಲ್ಲೊಂದು ಕಲ್ಕುಚ್ಚ ಇದೆ, ಇಲ್ಲಿಗೆ ಎಂಡ್ ಆಗುತ್ತೆ. ಓ ನೋಡಿ ವೀಕ್ಷಕರೇ, ಕರೆಕ್ಟ್ ಆಗಿ 360 ಕೊಟ್ಟಿದ್ದೀನಿ. ಕನ್ನಡ ಕೋರ ಕಡೆಯಿಂದ ಬಂದ್ರೆ 2 lakhs per ಗುಂಟೆಗೆ ಡಿಸ್ಕೌಂಟ್ ಕೊಡ್ತೀವಿ. 2 ಲಕ್ಷ ಡಿಸ್ಕೌಂಟ್ ಕೊಡ್ತೀವಿ ಪರ್ ಗುಂಟೆಗೆ. ಗುಂಟೆ ಇನ್ನೇನ್ ಬೇಕ್ರಿ ನಿಮ್ಗೆ? ಒಂದು ಗುಂಟೆಗೆ 2 ಲಕ್ಷ ರೂಪಾಯಿ ಡಿಸ್ಕೌಂಟ್ ಸಿಗ್ತದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲ್ಯಾಂಡ್ ಸೇಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಒಂದು ದೊಡ್ಡದಾದಂಥ ಲ್ಯಾಂಡನ್ನು ನಿಯರ್ ಬೈ ಯಲಹಂಕ ತಗೊಬಂದಿದ್ದೀನಿ. ಯಲಹಂಕ ಹೆಸರುಘಟ್ಟ ಮಧ್ಯದಲ್ಲಿರುವಂಥ ಲ್ಯಾಂಡ್ ಅಂತ ಹೇಳ್ಬೋದು. ಆ್ಯಂಡ್ ಆ ಲ್ಯಾಂಡ್ನ ಓನರ್ ಆಗಿರುವಂಥ ಶಶಿಕಿರಣ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಮೊದಲೇದಾಗಿ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಲ್ಯಾಂಡ್ ಇದೆ ಆಕ್ಚುಲಿ. ಓಕೆ, ಸೊ ಇಲ್ಲೇ ಹೆಸರುಘಟ್ಟ ಹೋಗ್ಬೋದು. ಹಿಂಗೋದ್ರೆ ನಮ್ಮ ಯಲಹಂಕ, ನಮ್ಮ ಮನೆಯಿಂದ ನಾವು ಒಂದು 20 ನಿಮಿಷದಲ್ಲಿ ಇಲ್ಲಿ ಬಂದಿದ್ವಿ. ಸರ್, ಇಂಥ ಪ್ರೈಮ್ ಜಾಗದಲ್ಲಿರುವಂಥ ಲ್ಯಾಂಡನ್ನು ಯಾಕೆ ಸರ್ ಸೇಲ್ ಮಾಡ್ತಾ ಇದ್ದೀರಾ? ಅದು ನನ್ನ ಫಸ್ಟ್ ಕ್ವಶನ್. ಏನಕ್ಕಪ್ಪ, ನನ್ನ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೋಸ್ಕರ ಸೇಲ್ ಮಾಡ್ತಾ ಇದ್ದೀನಿ. ಸೇಲ್ ಮಾಡ್ತಾ ಇರುವಂಥದ್ದು ಹೊಸದೇನೋ ಮಾಡೋಣ ಅಂತ ಇದ್ದೀರಾ? ವೆಂಚರ್ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಓಪನ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಸೇಲ್ ಮಾಡ್ತಾ ಇದ್ದೀರಾ. ಒಂದು ಒಳ್ಳೆ ಪ್ರೈಮ್ ಲ್ಯಾಂಡ್ ಇದು ಆಕ್ಚುಲಿ. ಸರ್, ಇನ್ನೊಂದು ತುಂಬಾ ಜನ ಕೇಳಬಹುದು, ಸೊ ಇದಕ್ಕೆ ತಕ್ಕಾದಂತ ಡಾಕ್ಯುಮೆಂಟ್ಸ್ ಗಳಿರ್ಬೋದು, ಕ್ಲಿಯರಿಟಿ, ಟೈಟಲ್ ಕ್ಲಿಯರ್ ಆಗಿದೆ. ಟೈಟಲ್ ನಮ್ದೇ, ನಮ್ಮ ತಾತಂದು ಪಿತ್ರಾರ್ಜಿತ ಆಸ್ತಿ ಇದು. ನಮ್ಮ ತಂದೆ ಹೆಸರಲ್ಲಿದೆ ಈಗ ಪ್ರೆಸೆಂಟ್. ಏನಿದ್ರು ಮೂಲ ಬಂದು ನಮ್ಮ ಆಸ್ತಿ, ನಿಮ್ಮ ಆಸ್ತಿನೇ. ಹೌದು. ಸೊ ನಿಮ್ಮ ರಿಲೇಟಿವ್ಸ್ ಗಳಿರ್ಬೋದು, ಅವ್ರ ಕಡೆಯಿಂದೆಲ್ಲ NOCs ಇರ್ಬೋದು, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇದೆ. ಎಲ್ಲ ಇದೆ, ಎಲ್ಲ ಕ್ಲಿಯರ್ ಕಟ್ ಇದೆ, ಎಲ್ಲ ರಿಲೀಸ್ ಡೀಡ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಚೆಕ್ ಮಾಡ್ಕೋಬಹುದು, ಎಲ್ಲ ಅವ್ರು ಹೇಗ್ ಬೇಕೋ ಚೆಕ್ ಮಾಡ್ಕೋಬಹುದು. ಸರಿ, ನಾನೇನ್ ಹೇಳಿದೆ ವೀಕ್ಷಕರಿಗೆ, ಯಲಹಂಕ ಹೆಸರುಘಟ್ಟ ಮಧ್ಯದಲ್ಲಿ ಬರುತ್ತೆ ಅಂದೆ. ಒಂದು ಕ್ಲಾರಿಟಿ ಕೊಟ್ಟಿಲ್ಲ ಎಲ್ಲಿದೆ ಅಂತ. ನೀವು ನಮ್ಮ ವೀಕ್ಷಕರಿಗೆ ಹೇಳಿ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಈ ಲ್ಯಾಂಡ್. ಕರೆಕ್ಟ್ ಹುಳಿ ಚಿಕ್ಕನಳ್ಳಿ ವಿಲೇಜ್. ಹುರುಳಿ ಚಿಕ್ಕನಳ್ಳಿ. ಹುಳಿ ಚಿಕ್ಕನಳ್ಳಿ ಪಂಚಾಯತಿ ಆಫೀಸ್ ಇದೆ. ಪಂಚಾಯತಿ ಆಫೀಸ್ ಇಂದ 100 ಮೀಟರ್ಸ್. ಒಂದು ಕನೆಕ್ಟಿವಿಟಿ ಹೇಳ್ಬಿಡೋಣ. ಸೊ ಇಲ್ಲಿಂದ ಯಲಹಂಕ ಹೋಗ್ಬೇಕು ಅಂತಂದ್ರೆ ನಿಮ್ ಪ್ರಕಾರ ಎಷ್ಟೊತ್ತಾಗ್ಬೋದು ಸರ್? ಒಂದು 15 to 20 ಮಿನಿಟ್ಸ್, 20 ಮಿನಿಟ್ಸ್ ಅಲ್ಲಿ ಯಲಹಂಕ ರೀಚ್ ಆಗ್ಬೋದು. ನಾವು ಬಂದಿದ್ದೀವಿ 15 ನಿಮಿಷದಲ್ಲೇನೆ. ಓಕೆ, ನಮ್ಮ ಮನೆಯಿಂದ ಒಂದು 15-20 ನಿಮಿಷದಲ್ಲಿ ಇಲ್ಲಿ ಬಂದ್ಬಿಡ್ಬೋದು. ಇಲ್ಲಿಂದ ಹೆಸರುಘಟ್ಟಾಗ ಹೋಗ್ಬೇಕು ಅಂದ್ರೆ ಎಷ್ಟು ದೂರ ಆಗ್ಬೋದು ಸರ್? ಅದು 5 ಮಿನಿಟ್ಸ್, ಅರೌಂಡ್ 2 ಕಿಲೋಮೀಟರ್ಸ್ ಒಳಗಡೆ ಹೆಸರುಘಟ್ಟ. ಜಸ್ಟ್ 2 ಕಿಲೋಮೀಟರ್ ಹೆಸರುಘಟ್ಟ. ಬೆಂಗಳೂರಲ್ಲಿ ತುಂಬಾ ಜನ ನೋಡೋದೇನಂತಂದ್ರೆ ಮೆಟ್ರೋ ಕನೆಕ್ಟಿವಿಟಿ. ಸೊ ಇಲ್ಲಿ 8ನೇ ಮೇಲಿನ ಮೆಟ್ರೋ ಕನೆಕ್ಟಿವಿಟಿ ದಾಸರಳ್ಳಿ ಬರುತ್ತೆ. ಸೊ 8ನೇ ಮೇಲಿಗೆ ಹೋಗ್ಬೇಕು ಅಂದ್ರೆ ಎಷ್ಟೊತ್ತಾಗುತ್ತೆ ಸರ್? 8 ಕಿಲೋಮೀಟರ್ಸ್, ಅದು ಒಂದು 15 ಮಿನಿಟ್ಸ್ ಅನ್ಕೊಳ್ಳಿ. 8 ಕಿಲೋಮೀಟರ್ ಎಕ್ಸಾಕ್ಟ್ ಈ ಪಾಯಿಂಟ್ ಇಂದ 8 ಕಿಲೋಮೀಟರ್ಸ್. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬರೋದು ಡೆವಲಪ್ಮೆಂಟ್. ನಾವು ಒಂದ್ ಕಡೆ ಜಾಗ ತಗೊಳ್ತೀವಿ ಅಂತಂದ್ರೆ ಅಲ್ಲಿನ ಡೆವಲಪ್ಮೆಂಟ್ ನೋಡ್ತೀವಿ. ನಾಳೆ ದಿನ ಅದು ಬೆಳಿಬೇಕು ಅಲ್ವಾ? ಕರೆಕ್ಟ್. ಸೊ ಸುತ್ತಮುತ್ತಲು ಬೆಳವಣಿಗೆ ಯಾವ ತರ ಇದೆ ಅಂದ್ರೆ, ಸ್ಕೂಲ್ ಇರ್ಬೋದು, ಕಾಲೇಜು, ಹಾಸ್ಪಿಟಲ್ಸ್, ಕಂಪನಿಗಳು, ನಿಮಗೆ ಗೊತ್ತಿರೋದು 1-2-3. ಸರ್, ಒಂದು ಕಾಲೇಜ್ ಇದೆ, ಇಂಡೋ ಗ್ಲೋಬಲ್ ಕಾಲೇಜು ಮೇನ್ ಹೆಸರುಘಟ್ಟ ಉಳಿ ಚಿಕ್ಕನಹಳ್ಳಿ ಬಸ್ ಸ್ಟಾಪ್. ದೊಡ್ಡದಾದ ಆಕ್ಚುಲಿ ಇಂಡೋ ಗ್ಲೋಬಲ್ ಮುಂದೆ ಮಲ್ಲಿಗೆ ನರ್ಸಿಂಗ್ ಕಾಲೇಜ್ ಇದೆ ಈ ಹತ್ರದಲ್ಲಿ. ಆಮೇಲೆ ಈಗ ಈ ಅಕಾಡೆಮಿಕ್ ಇಯರ್ ಇಂದ RSS ಸ್ಕೂಲ್ ಓಪನ್ ಆಗಿದೆ ಇಲ್ಲಿ. ಎಲ್ಲ ಒಂದು 500 ಮೀಟರ್ಸ್ ಡಿಸ್ಟೆನ್ಸ್ ಒಳಗಡೆ ಇದೆ. ಓಕೆ, ಆಮೇಲೆ ಇನ್ನೂ 2 ಮರ್ತಿದ್ರಿ ನೀವು. ಆಚಾರ್ಯ ಕಾಲೇಜು, ಸಪ್ತಗಿರಿ ಕಾಲೇಜ್, ಅದೆಲ್ಲ ಒಂದು 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ ಒಳಗಡೆನೆ ಬಂದ್ಬಿಡುತ್ತೆ. ತುಂಬಾ ಮೇನ್ ಆಗಿರುವಂತದ್ದು ಆಚಾರ್ಯ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು. ಸರ್ ಹೇಳ್ದಂಗೆ 2 ಕಿಲೋಮೀಟರ್ ಅಲ್ಲಿ ಆಚಾರ್ಯ ಕಾಲೇಜ್ ಸಿಗುತ್ತೆ. ಸಪ್ತಗಿರಿ ಹಾಸ್ಪಿಟಲ್ ಕೂಡ ನಿಮಗೆ 3 ಕಿಲೋಮೀಟರ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ಇನ್ನೊಂದಂದ್ರೆ ಸಪ್ತಗಿರಿದು ಒಂದು ಯೂನಿವರ್ಸಿಟಿ ಕೂಡ ಆಗ್ತಾ ಇದೆ ದೊಡ್ಡದಾಗಿ, ಅದು ಕೂಡ ರೆಡಿ ಆಗ್ಬಿಟ್ಟಿದೆ. ಅಂಡ್ ನಮ್ಮ RCC ಅವ್ರ ಆಫೀಸ್, ಅದು ಕೂಡ ಅಷ್ಟಲಿಂದ 3-4 ಕಿಲೋಮೀಟರ್ RCC ರೀಚ್ ಆಗ್ಬಿಡ್ತೀವಿ ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆ ವೆಲ್ ನೌನ್ ಪ್ಲೇಸ್ ಅಲ್ಲಿ ಇದೀವಿ ಅಂತ ಹೇಳ್ಬೋದು. ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ. ನಾನು ಹೇಳಿಲ್ವಾ, ಯಲಹಂಕಕ್ಕೆ 15 ನಿಮಿಷದಲ್ಲಿ ಹೋಗ್ಬಿಡ್ತೀರಾ ನೀವು. ಇನ್ನೇನ್ ಬೇಕು ನಿಮ್ಗೆ? ಹೆಸರುಘಟ್ಟಕ್ಕೆ 2 ಕಿಲೋಮೀಟರ್ 5 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀವಿ, ಅಥವಾ 2 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀವಿ ಅಂತ ಹೇಳ್ಬೋದು. ಸೊ ಅಂತ ಒಂದು ಒಳ್ಳೆ ಬೆಳವಣಿಗೆ ಇರುವಂತ ಏರಿಯಾ. ಇನ್ನೊಂದು ಹೇಳ ನಿಮ್ಗೆ, ಆಯಿಸ್ಟರ್ ಹೋಟೆಲ್ಗಳು ಇಲ್ಲೇ ಇದೆ ಪಕ್ಕದಲ್ಲಿ ಅಲ್ವಾ? ತುಂಬಾ ಫೇಮಸ್. 200 ಮೀಟರ್ ಡಿಸ್ಟೆನ್ಸ್, 200 ಮೀಟರ್ ಅಲ್ಲಿ ಆಯಿಸ್ಟರ್ ಹೋಟೆಲ್, ಅಣಬೆ ಹೋಟೆಲ್ ಅಂತ ಕೇಳಿದಿರ ತಾನೆ? ಮಶ್ರೂಮ್ ಹೋಟೆಲ್ ತುಂಬಾ ಫೇಮಸ್, ಪಕ್ಕದಲ್ಲೇ ಇರುವಂತದ್ದು. ಅಂತ ಒಂದು ಒಳ್ಳೆ ಲ್ಯಾಂಡ್ ಅಂತ ಹೇಳ್ಬೋದು. ಸರ್ ಹೇಳಿದ್ರು ಟೈಟಲ್ ಅಂತೂ ಕ್ಲಿಯರ್ ಆಗಿದೆ. ಸರ್, ಇದು ಸುತ್ತಮುತ್ತಲು ಆಯ್ತು, ಒಳಗಡೆ ಬಂದ್ಬಿಡೋಣ. ಓಕೆ, ಸೊ ಟೋಟಲ್ ಎಷ್ಟು ದೊಡ್ಡದಾಗಿರುವಂತ ಲ್ಯಾಂಡ್ ಸರ್? ಇದು ಟೋಟಲ್ ಬಂದು 30 ಗುಂಟ, ಅದರ 20 ಗುಂಟ ಸೇಲ್ ಮಾಡ್ತಾ ಇದ್ದೀವಿ. 30 ಗುಂಟೆಯಲ್ಲಿ 20 ಗುಂಟೆ ಸೇಲ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮ್ಗೆ ಅನ್ಸ್ಬೋದು ಹಿಂಗಿದೆ ಜಾಗ ನೋಡ್ಬೇಕಂತ ಅನ್ಸ್ತಾ ಇದೆಯಾ? ನಾವು ಬಾಯಿ ಮಾತಲ್ಲಿ ಹೇಳಕ್ಕಿಂತ ಸರ್ ಜೊತೆ ಒಂಚೂರು ಓಡಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂಚೂರು ಬೌಂಡ್ರಿ ಎಲ್ಲ ತೋರಿಸ್ಬಿಡೋಣ ಸರ್. ಹಾಗಾದ್ರೆ ಬನ್ನಿ, ನನ್ನ ಜೊತೆ ಬನ್ನಿ.
ಮೊದಲೇದಾಗಿ ನಾನು ಕೇಳುವಂತದ್ದು ಇದು ಆಕ್ಚುಲಿ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತಹ ಲ್ಯಾಂಡ್. ಓಕೆ, ಈ ರೋಡ್ ಹಿಂಗ್ ಹೋದ್ರೆ ಎಲ್ಲಿ ಹೋಗುತ್ತೆ ಸರ್? ಸರ್ ಉಳಿಚಿಕ್ನಲ್ಲಿ ವಿಲೇಜ್ ಹೋಗುತ್ತೆ. ವಿಲೇಜ್ಗೆ ಹೋಗುತ್ತೆ ಅಲ್ಲ, ಹಂಗೆ ಮುಂದೆ ಹೋದ್ರೆ ಹೆಸರುಘಟ್ಟ ಮೇನ್ ರೋಡ್ ಸಿಗುತ್ತೆ. ಹೆಸರುಘಟ್ಟ ಹೀಗೆ ಹೋದ್ರೆ ಎಲ್ಲಿ ಹೋಗ್ತೀವಿ ನಾವು? ಸರ್ ಈ ಕಡೆ ಹೋದ್ರೆ ಸಿಲ್ವೇಪುರ, ಬೇಲ್ಕೆರೆ, ಹಾಗೆ ಯಲಹಂಕ ಟಚ್ ಆಗುತ್ತೆ. ಯಲಹಂಕ ಟಚ್ ಆಗ್ಬಿಡುತ್ತೆ. ಇದ್ರ ಒಳಗಡೆ ಬರೋದೇ ನಿಮ್ ಲ್ಯಾಂಡ್ ಅಲ್ವಾ? ಸರ್. ರೋಡ್ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀರಾ? ಏನು ಸ್ವಲ್ಪ ಡೆವಲಪ್ಮೆಂಟ್ ಎಲ್ಲ ಮಾಡಿದಿರಾ ಸರ್? ಹೌದು, ಮಾಡಿದ್ದೀನಿ. ಸರ್ ಈ ಮನೆ ಯಾರ್ದು ಸರ್ ಇದು? ಸರ್ ಇದು ನಮ್ದೇ, ನಾವು ಮಡಿಕೊಂಡಿದೀವಿ. ಬಂದ್ರೆ ಹೋಗೋದಕ್ಕೆ ನಮ್ಮ ಜಾಗದಲ್ಲಿ ಏನನ್ನ ಬಂದ್ರೆ ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತ ಒಂದು ರೆಸ್ಟ್ ಮಾಡೋ ಪರ್ಪಸ್ ಮನೆ ಕಟ್ಟಿಟ್ಕೊಂಡ್ಬಿಟ್ಟಿದ್ದೀರಾ. ವೀಕ್ಷಕರೇ ನೋಡಿ, ಮನೆ ಕಟ್ಟಿಟ್ಕೊಂಡಿದ್ರೆ ಅಂಡ್ ಯಾವ್ದೇ ಔಟ್ಸ್ಕಟ್ ಅಲ್ಲಿ ಕಟ್ತಾ ಇಲ್ಲ, ಸುತ್ತಮುತ್ತಲು ಎಲ್ಲಾ ಮನೆಗಳಿದೆ. ಅಲ್ಲಿ ಮನೆ ಇದೆ, ಅಲ್ಲಿ ಮನೆ ಇದೆ, ಅಲ್ಲಿ ಮನೆ ಇದೆ. ಇದ್ಯಾವ ಲೇಔಟ್ ಸರ್ ಇದು? ಸರ್ ಇದು ಒಂದು ಬಾಲಾಜಿ ಎನ್ಕ್ಲೇವ್ ಅಂತ. ಬಾಲಾಜಿ ಎನ್ಕ್ಲೇವ್. ಓ, ದೊಡ್ಡದಾದ ಲೇಔಟೇ ಇದು. ಸೊ ಗಾಡಿಗಳೆಲ್ಲ ಫುಲ್ ಓಡಾಡ್ತಾ ಇರುತ್ತೆ. ಬಿಸಿ ರೋಡ್ ಸರ್ ಇದು. ಬಿಸಿ ರೋಡಾ ಸರ್? ಬನ್ನಿ ಒಳಗಡೆ. ಇದು ಎಷ್ಟು ಅಗಲ ರೋಡ್ ಮಾಡಿದ್ರೆ? 30 ಫೀಟ್. 30 ಫೀಟ್ ರೋಡ್ ಇದೆ ಸರ್. ಓಕೆ ಸರ್, ಇವಾಗ ಬೌಂಡ್ರಿ ಕೊಟ್ಬಿಡೋಣ. ಸೊ ನಿಮ್ಮ ಜಾಗ ಅಂತ ಬಂದಾಗ ನೀವು ಹೇಳಿದ್ರೆ 30 ಗುಂಟೆ ಇದೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ 30 ಗುಂಟೆ ಬಂದು ಮನೆ ಏನ್ ಸ್ಟಾರ್ಟ್ ಮಾಡಿದೀನೋ ಮನೆಯಿಂದ ಸ್ಟಾರ್ಟ್ ಆಗಿ ಹೀಗೆ ಮಾವಿನ ಮರ ಇದೆ, ಅಲ್ಲೊಂದು ಕಲ್ಕುಚ್ಚ ಇದೆ, ಅಲ್ಲಿ ಬಾಳೆ ಇದ್ರದಿದೆ, ರೆಡಿಮೇಡ್ ಕಾಂಪೌಂಡ್ ಲಾಸ್ಟ್ ಹಾಕಿದೀನಿ. ಅಲ್ಲಿಂದ ಹಾಗೆ ಬಂದ್ರೆ ಅದ್ರ ಬ್ಯಾಕ್ ಸೈಡ್ ಒಂದು ಕಲ್ಕುಚ್ಚ ಇದೆ, ಇಲ್ಲೊಂದು ಶೆಡ್ ಕಟ್ಟಿದೀನಿ. ಶೆಡ್ ಪಕ್ಕದಲ್ಲೇ ಹಾಗೆ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ. ಶೆಡ್ ನಿಮ್ದೇನಾ? ಆ ಶೆಡ್ ನಮ್ದೆ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಕಲ್ಕುಚ್ಚ ಇದೆ, ಆಮೇಲೆ ಇಲ್ಲೊಂದು ಕಲ್ಕುಚ್ಚ ಇದೆ, ಇಲ್ಲಿಗೆ ಎಂಡ್ ಆಗುತ್ತೆ. ಓ ನೋಡಿ ವೀಕ್ಷಕರೇ, ಕರೆಕ್ಟ್ ಆಗಿ 360 ಕೊಟ್ಟಿದ್ದೀನಿ ವೀಕ್ಷಕರೇ. ದೀಪು ಎಂಟರ್ಪ್ರೈಸಸ್ ಅಂತಿಲ್ಲ, ಅದರಿಂದ ಸ್ವಲ್ಪ ಹಿಂದೆ ಬಂದ್ರೆ ಇಲ್ಲಿ ನೋಡಿ, ಈ ಕಲ್ಕುಚ್ಚ ಈ ತೆಂಗಿನ ಮರದ ಒಂದು ಕಲ್ಕುಚ್ಚ ಇದೆ. ಸೊ ಇಲ್ಲಿಗೆ ಒಂದು ಪೂರ್ತಿ 360 ಕೊಟ್ಬಿಡ್ತೀನಿ ನೋಡಿ. ಹಿಂಗೋಗಿ ಆ ಶೆಡ್ ಸಾರ್ದೇನೆ ಅಂತೆ, ನೀವು ತಗೊಂಡ್ರೆ ನಿಮ್ದಾಗತ್ತೆ ಅದು ಆಕ್ಚುಲಿ. ಈ ಕಡೆ ಬಂದ್ರೆ ನೋಡಿ, ಈ ಕಡೆ ಒಂದು ಬೋರ್ ಇದೆ, ಬೋರ್ ಇದಕ್ಕೆ ಬರುತ್ತೆ. ಓಕೆ, ಮನೆ ಸೂಪರ್. ಈ ಮನೆಗೆ ಎಂಡ್ ಆಗುತ್ತೆ. ಓಕೆ ಸರ್, ಇದು ಬೋರು ಕೂಡ ಬರುತ್ತೆ ಅಲ್ವಾ ಸರ್? ಇದ್ರಲ್ಲೇನೆ ಆ ಬೋರು ಕೂಡ ನಮ್ಮ ಜಾಗದೊಳಗಡೆ ಬರುತ್ತೆ. ಸೊ ನೀರಿನ ವ್ಯವಸ್ಥೆ ಇದೆ? ನೀರಿನ ವ್ಯವಸ್ಥೆ ಇದೆ. 2 ಬೋರ್ ಇದೆ, ಒಂದು ರನ್ನಿಂಗ್ ಅಲ್ಲಿ ಇದೆ, ಒಂದು ಮೋಟರ್ ಬಿಟ್ಟಿಲ್ಲ ಸರ್. ಇದು ಕರೆಂಟ್ ಪವರ್ ಕರೆಂಟ್ ಅಲ್ಲಿವರೆಗೂ ಲಾಸ್ಟ್ ವರೆಗೂ ತಗೊಂಡೋಗಿದ್ದೀರಾ? ಕರೆಂಟ್ಗೂ ಏನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಹೌದು. ಸೊ ಇದು ಟೋಟಲ್ ಆಗಿ 30 ಗುಂಟೆ ಜಾಗ ಅಲ್ವಾ? ಹೌದು ಸರ್. ಸೊ ಇದರಲ್ಲಿ ನೀವು 20 ಗುಂಟೆ ಸೇಲ್ ಮಾಡ್ತಾ 20 ಗುಂಟಾಸ್. 10 ಗುಂಟೆ ನೀವು 10 ಗುಂಟೆ ನಾನು ಪರ್ಸನಲಿ ನಾನು ಮಾಡಿಕೊಂತೀನಿ. ಓಕೆ, ವೆರಿ ನೈಸ್ ಸರ್. ಈಗ ರೋಡ್ ಹೋಗಿದೆ ಅಲ್ವಾ? ಸೊ ನಾಳೆ ದಿನ ನಾವೇನಾದ್ರೂ ಈ ರೋಡ್ ಅನ್ನು ಡೆವಲಪ್ಮೆಂಟ್ ಮಾಡ್ಕೋಬಹುದು ಸರ್? ಮಾಡ್ಕೊಬಹುದು, ಏನು ತೊಂದರೆ ಇಲ್ಲ, ನಮ್ಮ ಇಷ್ಟ. ಅವ್ರಿಗೆ 20 ಗುಂಟೆವರೆಗೂ ಬಂದ್ಬಿಡುತ್ತೆ ರೋಡ್, ಅವ್ರು ಏನ್ ಬೇಕಾ ಮಾಡ್ಕೊಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅವ್ರ ಪರ್ಸನಲ್ ಆಗ್ಬಿಡುತ್ತೆ, ಪ್ರೈವೇಟ್ ಆಗ್ಬಿಡುತ್ತೆ ರೋಡ್. ಲೇಔಟ್ ರೋಡ್ ಆಗುತ್ತೆ, ಅಥವಾ ರೋಡ್ ಇಟ್ಕೋಬಹುದು, ಅಥವಾ ಸೈಟ್ ಕೂಡ ಮಾಡ್ಕೋಬಹುದು. ಅವ್ರಿಗೆ ಹೇಗೆ ಕನ್ವೆಂಟ್ ಆಗುತ್ತೋ ಹಾಗೆ ಮಾಡ್ಕೊಬಹುದು, ಆ ತರ ಮಾಡ್ಕೋಬಹುದು. ನೋಡಿ ವೀಕ್ಷಕರೇ, ಡೆವಲಪ್ಮೆಂಟ್ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸುತ್ತಮುತ್ತಲು ಮನೆಗಳ ರಾಶಿನೇ ಇದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಸರ್ ಇದು. ಸರ್ ನಿಮ್ಮ ಪ್ರಕಾರ ಯಾರು ಇಲ್ಲಿ ಜಾಗವನ್ನು ಪರ್ಚೇಸ್ ಮಾಡಬಹುದು ನಿಮ್ಗೆ ಅನ್ಸುತ್ತೆ? ಯಾರಿಗೆ ಸೂಟೇಬಲ್ ಇದು ಅಂತ ಸರ್? ಈಗ ಯಾವ ತರ ಅಂದ್ರೆ ಬಿಗ್ ಶಾರ್ಟ್ಸ್ ಪರ್ಸನ್ಸ್ಗೆ ಫಾರ್ಮ್ ಹೌಸ್ ಆ ತರ ಮಾಡ್ಕೊಂಡು ಸೂಟ್ ತಗೊಬಹುದು. ಫ್ರೆಂಡ್ಸ್ ಗಳು ಇದ್ರೆ 3-4 ಮೆಂಬರ್ಸ್ ಕಂಬೈಂಡ್ ಆಗಿ ತಗೊಂಡು ಅವರು ಮನೆ ಕಟ್ಕೊಳ್ಳೋದಕ್ಕೂ ಯೂಸ್ ಮಾಡ್ಕೊಬಹುದು. ಜನರಲ್ ಪ್ರಾಪರ್ಟಿ ಅಲ್ವಾ? ಜನರಲ್ ಪ್ರಾಪರ್ಟಿ, ಪ್ಯೂರ್ ಜನರಲ್ ಪ್ರಾಪರ್ಟಿ. ಇದಕ್ಕೆ ಸರ್ ಇವಾಗ ಜಾಗ ನೋಡ್ಕೊಂಡ್ ಬಂದ್ವಿ, ಕ್ವಿಕ್ ಆಗಿ ಓವರ್ವ್ಯೂ ಕೂಡ ಕೊಟ್ವಿ, ತುಂಬಾ ಬೇಗ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಅಂಡ್ ಇನ್ನೊಂದು ವಿಚಾರ, ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ, ಲೊಕೇಶನ್ ಹಾಕಿರ್ತೀನಿ. ಗೂಗಲ್ ಲೊಕೇಶನ್ ಕ್ಲಿಕ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಸರಿಯಾಗಿ ಹೇಳ್ತಾ ಇದ್ದಾರೋ ಸುಮ್ಮನೆ ಹೇಳ್ತಾರೋ, ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಜಾಗದಲ್ಲಿ ಇದೆ ರೀ, ಒಳ್ಳೆ ಹಾಟ್ ಕೇಕ್ ತರ ಇದೆ ಅಂತ ಹೇಳ್ಬೋದು. ಸರಿ, ಈಗ ಬರುವಂತದ್ದು ಪ್ರೈಸ್ ಎಲ್ಲ ತೋರಿಸ್ಬಿಡ್ವಿ, ಒಂದು ಒಳ್ಳೆ ಪ್ರೈಸ್ ಕೊಡ್ಬೇಕು ತಾನೆ ಸರ್. ಪರ್ ಗುಂಟೆಗೆ ಏನ್ ಚಾರ್ಜ್ ಮಾಡ್ತಾ ಇದ್ದೀರಾ? 25 lakhs ಕೇಳ್ತಾ ಇದ್ದೀನಿ ಪರ್ ಗುಂಟೆ. 25 ಲಕ್ಷ. 25 ಲಕ್ಷ. ನಮ್ಗೆ ಏನಾದ್ರು ಡಿಸ್ಕೌಂಟ್ ಸ್ವಲ್ಪ? ಸರ್ ಕನ್ನಡ ಕೂರ ಕಡೆಯಿಂದ ಬಂದ್ರೆ 2 lakhs ಪರ್ ಗುಂಟೆ ಡಿಸ್ಕೌಂಟ್ ಕೊಡ್ತೀವಿ. 2 ಲಕ್ಷ ಡಿಸ್ಕೌಂಟ್ ಕೊಡ್ತೀವಿ ಪರ್ ಗುಂಟೆಗೆ. ಗುಂಟೆ ಇನ್ನೇನ್ ಬೇಕ್ರಿ ನಿಮ್ಗೆ? ಒಂದು ಗುಂಟೆಗೆ 2 ಲಕ್ಷ ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಆ್ಯಂಡ್ ಆಗಿರೋದ್ರಿಂದ ಇದನ್ನ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಸರ್. ಗುಂಟೆ ಲೆಕ್ಕದಲ್ಲಿ ಎನಿ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು, ಅದಕ್ಕೆಲ್ಲ ಏನ್ ಸಮಸ್ಯೆ ಇಲ್ಲ, ತೊಂದರೆ ಏನಿಲ್ಲ. ಗುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಮಾಡಬಹುದು. ಆಗುತ್ತಲ್ವಾ? ಸೊ ಸರ್ ಹೇಳ್ದಂಗೆ ಸ್ನೇಹಿತರಿದ್ದೀರಾ, ಕೂಡು ಕುಟುಂಬ ಇದೆ, ದೊಡ್ಡ ಫ್ಯಾಮಿಲಿ ಇದೆ, ಅಥವಾ ಒಂದು ಬಿಗ್ ಶಾಟ್ ಇದ್ದೀರಾ, ದೊಡ್ಡದೊಂದು ಫಾರ್ಮ್ ಹೌಸ್ ಮಾಡಬೇಕು ಅನ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮಗೆ ಹೇಳಿ ಮಾಡಿಸಿರುವಂತ ಜಾಗ ಅಂತ ಹೇಳ್ಬೋದು. 20 ಗುಂಟೆ ಮಾರಾಟಕ್ಕಿದೆ. ಪಕ್ಕದಲ್ಲೇ ಸಾರ್ ಕೂಡ ಇದ್ದಾರೆ, 10 ಗುಂಟೆ ಜಾಗ ಇದೆ, ಸ್ವಂತ ಮನೆ ಕೂಡ ಕಟ್ಕೊಂಡಿದ್ದಾರೆ. ಯಾವತ್ತೂ ನಿಮ್ ಜೊತೆ ಇರ್ತಾರೆ ಅಂತ ಹೇಳ್ಬೋದು. ಸರ್ ಫೈನಲ್ ಆಗಿ ಈ ವಿಡಿಯೋ ನೋಡ್ತಿರೋರಿಗೆ, ಈ ಜಾಗದ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ನಿಮ್ಮ ಮನಸ್ಸಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಬನ್ನಿ, ಒಳ್ಳೆ ಜಾಗ, ದುಡ್ಡು ಹಾಕಿದ್ರೆ ನಿಮ್ಗೆ ಲಾಸ್ ಆಗಲ್ಲ, ಬೆಳೆಯುತ್ತೆ ಹೊರತು ಕಡಿಮೆ ಆಗಲ್ಲ. ಒಳ್ಳೆ ಲೊಕೇಶನ್ ಅಲ್ಲಿ ಜಾಗ ಇದೆ. ಈ ಮಾತು ಒಳ್ಳೆ ಹೇಳಿದ್ರಿ, ಬೆಳೆಯುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಹೆಂಗೆ ಬಂಗಾರ ಬೆಳೀತಾ ಇದೆ, ಜಾಗನೂ ಕೂಡ ಬೆಳೀತಾನೆ ಇದೆ. ನಾಳೆ ದಿನ 1 ವರ್ಷ 2 ವರ್ಷ ಹೋದ್ರೆ 30 ಲಕ್ಷ ದಾಟ್ಬಿಡುತ್ತೆ ಸರ್ ಇದು. ಸರ್ ಒಂದು 6 ಮಂತ್ಸ್ ಆದ್ರೆ 6 ಮಂತ್ಸ್ ಗ್ಯಾರಂಟಿ. ಅಪ್ರಿಸಿಯೇಷನ್ ತುಂಬಾ ಚೆನ್ನಾಗಿದೆ. ಯಾಕೆ ಗೊತ್ತಾ? ಮೆಟ್ರೋ ಕನೆಕ್ಟಿವಿಟಿ ಇಲ್ಲೇ ನಮ್ಗೆ ಯಾವ್ದು ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್, ಅದೊಂದು ಹೇಳಲಿಲ್ಲ ನಾವು. ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಹೋಗ್ತೀರಾ, 30-40 ಇದೆ ಇಲ್ಲಿ. ಹೆಸರುಘಟ್ಟ ಸೆಂಟ್ರಲ್ ಇದು IHR ಇದೆ. ಜೊತೆಲಿ ನಿಮ್ಗೆ ಇದು ನಮ್ಮ ದೊಡ್ಡಬಳ್ಳಾಪುರ ಹೈವೇ ಕೂಡ ಬರುತ್ತೆ, ಇಲ್ಲಿ ಹತ್ರದಲ್ಲಿ ಸಿಗುತ್ತೆ. ಕನೆಕ್ಟಿವಿಟಿ ಬಗ್ಗೆ ಮಾತಿಲ್ಲ. ಅಂಡ್ ಇನ್ನೊಂದು ರಾಷ್ಟ್ರೋತ್ಥಾನ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದು ಸ್ಕೂಲ್ ಕೂಡ ಆಗ್ತಾ ಇದೆ. ಸ್ಕೂಲು ಕಾಲೇಜು, ರಾಷ್ಟ್ರೋತ್ಥಾನ ಸ್ಕೂಲು ಕಾಲೇಜು ಚಕಮಡಿ ನೀವು ಬೇಕಾದ್ರೆ ತುಂಬಾ ದೊಡ್ಡದಾಗಿದೆ. ಅದು ಕೂಡ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ಅದು ಕೂಡ ನಿಮ್ ತುಂಬಾ ನಿಯರ್ ಬೈ. ಸೊ ಎಜುಕೇಶನ್ ವೈಸು, ಹಾಸ್ಪಿಟಲ್ ವೈಸು,
ಕನೆಕ್ಟಿವಿಟಿ ವೈಸು ಡೆವಲಪ್ಮೆಂಟ್ ವೈಸು ಸೂಪರ್ ಆಗಿದೆ ರೀ. ಸೊ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಈ ಲ್ಯಾಂಡನ್ನು ಬಿಟ್ಕೊಬಿಡಿ. ನಾನು ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಹತ್ರ ದುಡ್ಡಿದ್ರೆ ನಾನೇ ತೊಗೊಂಡ್ಬಿಡ್ತಾ ಇದ್ದೆ, ಬಟ್ ನನ್ನ ಹತ್ರ ದುಡ್ಡಿಲ್ಲ. ಸೊ ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ, ಯಾಕೆ ಒಂದು 20 ಗುಂಟೆ ಜಾಗ ಅವೈಲೇಬಲ್ ಇದೆ. ಫುಲ್ ಸ್ಕ್ವೇರ್ ಆಗಿದೆ ಜಾಗ, ಕಂಪ್ಲೀಟ್ ಸ್ಕ್ವೇರ್ ಆಗಿದೆ ಜಾಗ. ಬೆಟರ್ ಸರ್ ಅದು ಆಕ್ಚುಲಿ. ಈಸಿ ಏನಾದ್ರು ಡೆವಲಪ್ಮೆಂಟ್ ಮಾಡೋದಿದ್ರೆ ಮಾಡ್ಕೋಬಹುದು, ಎಲ್ಲೂ ವೇಸ್ಟ್ ಆಗಲ್ಲ ಅಲ್ವಾ. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸರ್ ನಂಬರ್ ಕೊಟ್ಟಿರ್ತೀನಿ ಸರ್, ಯಾವ ಟೈಮಿಂದ ಯಾವ ಟೈಮ್ ಕಾಲ್ ಮಾಡ್ಬೋದು ಸರ್? 24 hours they can call me. ಯಾವಾಗ ಬೇಕಾದ್ರೆ ಕಾಲ್ ಮಾಡ್ಬೋದು. ಯಾರಾದ್ರೂ ಇಲ್ಲಿ ಬರ್ತಾರೆ ಅಂತಂದ್ರೆ, ನೋಡಕ್ ಬರ್ತಾರೆ ಅಂತಂದ್ರೆ, ನೀವ್ ಎಲ್ಲಿರೋ ಸರ್? ಇಷ್ಟು ಹೊತ್ತು ಸರ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ನಮ್ಮ ತಂದೆ ಇಲ್ಲೇ ಇರ್ತಾರೆ. ನಾನು ವರ್ಕ್ ಮೇಲೆ ಔಟ್ ಸೈಡ್ ಇರ್ತೇನೆ. ಕಾಲ್ ಕಮ್ಯುನಿಕೇಶನ್ ಮಾಡ್ಕೊಂಡ್ ಬಂದ್ರೆ ನಾನು ಸಿಗ್ತೀರಲ್ವಾ? ಒಂದು ಅರ್ಧ ಮುಕ್ಕಾಲ್ ಗಂಟೆ 1 hour ಮುಂಚೆ ಕಾಲ್ ಮಾಡ್ಕೊಂಡು ಮಾರ್ನಿಂಗ್ 9 to 6 ನಮ್ಮ ಫಾದರ್ ಇಲ್ಲೇ ಇರ್ತಾರೆ. ಕಮ್ಯುನಿಕೇಟ್ ಮಾಡ್ಕೊಳ್ಳೋದು ಒಳ್ಳೇದು. ಫೋನ್ ಮಾಡ್ಕೊಂಡ್ ಬಂದ್ರೆ ಬೆಟರ್. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಸೂಪರ್ ಆಗಿರುವಂತ ಲ್ಯಾಂಡ್ ಒಳ್ಳೆ ಜಾಗದಲ್ಲಿ ಒಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.